ಸಂತ್ರಸ್ತನಿಗೆ ಡಾಕ್ಟರ್ ಸೂರಜ್ ರೇವಣ್ಣ ನೀಡುವಂತಹ ಭರವಸೆ ಏನು? ಹಲವಾರು ಪ್ರಶ್ನೆಗಳಿದೆ. ಸಂತ್ರಸ್ತನಿಗೆ ಡಾಕ್ಟರ್ ಸೂರಜ್ ರೇವಣ್ಣ ನೀಡುವ ಭರವಸೆ, ಆತ ಹೇಳಿದ್ದೇನು, ಯಾವ ರೀತಿ ಭರವಸೆ ನೀಡ್ತಾನೆ, ಪ್ರಕರಣದ ಬಗ್ಗೆ ಪ್ರಸ್ತಾಪಿಸದಂತೆ ಡಾಕ್ಟರ್ ಸೂರಜ್ ಆಮಿಷ ಕೂಡ ಒಡ್ತಾನೆ. ಸಂತ್ರಸ್ತ ನಡುವಿನ ಸಂಭಾಷಣೆಗಳು ಪವರ್ ಟಿವಿಗೆ ಲಭ್ಯವಾಗಿದೆ. ಸಂತ್ರಸ್ತ ಹಾಗೂ ಸೂರಜ್ ನಡುವೆ ನಡೆಯುವಂತಹ ಸಂಭಾಷಣೆ ಎಕ್ಸ್ಕ್ಲೂಸಿವ್ ಆಡಿಯೋ ನಿಮ್ಮ ಮುಂದಿಟ್ಟಿತ್ತು ಪವರ್ ಟಿವಿ. ನಿನ್ನೆಯೇ ಆಡಿಯೋವನ್ನ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣ ನಡುವೆ ನಡೆಯುವಂತಹ ಆಡಿಯೋವನ್ನ, ಆ ಆಡಿಯೋದ ಸಂಭಾಷಣೆ. ಹಲೋ ಹಲೋ, ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನನಗೆ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನೇನಂತ ಅರ್ಥ ಮಾಡ್ಕೊಳ್ಳೋದು. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ. ಈ ಜನ ಇದ್ದಾರೆ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ಬೇಕು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ಬೇಕು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ಬೇಕು. ಫಂಕ್ಷನ್ ಮಾಡ್ತಾ ಇದ್ದೆ, ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಆಯ್ತು, ಈಗ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗಿದ್ರೆ ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ, ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರ ಮೊದ್ಲು ಬೈದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಐತೆ. ಹೆಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತೀನಿ. ಹೆಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ, ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ, ನನ್ ಮರ್ಯಾದೆ ಹೋಗುತ್ತಲ್ಲ ಹಂಗೆಲ್ಲ ಮಾಡಕ್ ಇಲ್ಲಿ ಯಾರು ಮರಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಇಲ್ಲಿ ಯಾರು ಮರಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ, ನಿಮ್ಗೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಅದೇನು ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬ ಅರ್ಥದಲ್ಲಿ ನೀನು ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಯಾರು ಮರಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ, ನಿಮ್ಗೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಅದೇನು ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬ ಅರ್ಥದಲ್ಲಿ ನೀನು ಮಾತಾಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ವ. ನಾನು ಮನೆಗ್ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ದು ಹಾಕೋಗಿದೆ ತಗೋ. ಈಗ ನಾವು ನಾನು ಬೆಳೆಸ್ಬೇಕು ಅಂತ ಒಳ್ಳೆ ರೀತಿ. ಹಲೋ, ಈಗ ಆಗಿದ್ದು ಹಾಕೋಗಿದೆ ತಗೋ. ಈಗ ನಾವು ನಾನು ಬೆಳೆಸ್ಬೇಕು ಅಂತ ಒಳ್ಳೆ ರೀತಿ. ಹಲೋ, ಹಾ ಹೇಳಿ. ನೀನು ಬಿ.ಕಾಮ್ ಮಾಡಿದ್ದಲ್ಲ, ಮದರ್ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿ. ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿ. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮದರ್ ಡೈರಿ ಓಪನ್ ಆಗ್ತಿದೆ. ಆಯ್ತಲ್ವಾ? ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ, ನಮ್ಮ ಭಾವನ ಹತ್ರ ಮಾತಾಡ್ತೀನಿ. ಸರಿ ಸರಿ ಆಯ್ತು. ಅದು ಅವತ್ತು ಯಾರ ಜೊತೆ ಹೇಳ್ಕೊಂಡೆ ಅಂದಲ್ಲ, ಅದು ಅವನಿಂದ ಅವ್ನ ಮನೆಗೆ ಗೊತ್ತಾಗ ಮನೆಯವ್ರು ಅವ್ರಿಗೆ ಹೇಳಿದ್ದಾರೆ. ಹಲೋ ಹಲೋ, ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಚಿನ್, ರೇವಣ್ಣ ವಿಚಾರದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮೊದಲು ಅವರ ಮನೆಗೆ ತೆರಳಿ ಪ್ರಶ್ನೆಗಳ ಸುರಿಮಳೆಗೈತಾರೆ, ಆಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಸೂರಜ್ ರೇವಣ್ಣನನ್ನ ಈಗಾಗಲೇ ಸ್ಟೇಷನ್ಗೆ ಕರೆ ತರಲಾಗಿದೆ.
ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅರೆಸ್ಟ್ ಪ್ರಕ್ರಿಯೆ ನಡೆಯುತ್ತಾ? ಇವತ್ತೇ ಅರೆಸ್ಟ್ ಮಾಡ್ತಾರಾ? ಸದ್ಯ ಏನೇನೆಲ್ಲ ನಡೀತಾ ಇದೆ ಅಲ್ಲಿ ಬೆಳವಣಿಗೆಗಳು? ಸಚಿನ್. ಖಂಡಿತ ರಜನಿ, ಈಗಾಗಲೇ ಏನು MLC ಆಗಿರ್ತಕ್ಕಂಥ ಸೂರಜ್ ರೇವಣ್ಣ ವಿರುದ್ಧ ಹೊಳೆನರಸೀಪುರದಲ್ಲಿ ಈಗಾಗಲೇ ಒಂದು 377 ಆ್ಯಕ್ಟ್ ಅಡಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಆಪ್ತ ಶಿವು ಏನಿದ್ದಾನೆ ಆತನು ಕೂಡ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ರಿಟರ್ನ್ ಕಂಪ್ಲೇಂಟ್, ಏನು ಸಂತ್ರಸ್ತನಿದ್ದಾನೆ ಆ ಒಂದು ಕಂಪ್ಲೇಂಟ್ ನೀಡಿದ ನಂತರ ಆತನು ಒಂದು ರಿಟರ್ನ್ ಕಂಪ್ಲೇಂಟನ್ನು ನೀಡ್ತಾನೆ. ಏನು ಅಂತಂದರೆ ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆತ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೂಡ ನೀಡ್ತಾನೆ. ಆ ಒಂದು ಕಂಪ್ಲೇಂಟ್ನ ಒಂದು ಕ್ಲಾರಿಟಿಗೋಸ್ಕರ ಇವತ್ತು ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಸೂರಜ್ ರೇವಣ್ಣ ಅವರನ್ನ ಕರೆತರಲಾಗಿದೆ. ಅಂದರೆ ಸೂರಜ್ ರೇವಣ್ಣ ಅವರಿಂದ ಸಾಕಷ್ಟು ಹೇಳಿಕೆಗಳನ್ನ ಪಡ್ಕೊಳ್ತಿದ್ದಾರೆ. ಏನು ಈ ಒಂದು ಪ್ರಕರಣ ಅವನು ಯಾವಾಗ ಕರೆ ಮಾಡಿದ್ದ ಆಡಿಯೋ ವಿಚಾರವಾಗಿಯೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತೀವಿ. ನಾವೀಗ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ವಿ. ಈ ಒಂದು ಹಾಸನ ನಗರದಲ್ಲಿದ್ದ ಸೆನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸೂರಜ್ ರೇವಣ್ಣ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಣೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆ ಎದುರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಯೋಜನೆ ಮಾಡಲಾಗಿದೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು. ಏಕೆಂತಂದರೆ ಒಂದು ಈಗಾಗಲೇ ಈ ಒಂದು ಪ್ರಕರಣ ಹಿಂದೆನೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ಬೆನ್ನಲ್ಲೇ ಈಗ ಮತ್ತೆ ಏನು ಅವರ ಅಣ್ಣ ಆಗಿರ್ತಕ್ಕಂತಹ ಸೂರಜ್ ರೇವಣ್ಣ ಅವರ ಪ್ರಕರಣನೂ ಕೂಡ ಈಗ ಸಾಕಷ್ಟು ಸದ್ದು ಮಾಡ್ತಾರೆ ಹಿನ್ನೆಲೆಯಲ್ಲಿ. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆತನಿಂದ ಹೇಳಿಕೆ ಪಡಿತಿದ್ದಾರೆ. ಒಂದು ಹೊಳೆನರಸೀಪುರ ಪ್ರಕರಣ ಸಂಬಂಧಪಟ್ಟಂತೆ ಬಹುತೇಕ ಸೂರಜ್ ರೇವಣ್ಣ ಅವ್ರನ್ನ ಬಂಧನ ಮಾಡುವಂಥ ಸಾಧ್ಯತೆಯೇ ಹೆಚ್ಚಿದೆ ರಜನಿ. ಏಕೆಂತಂದರೆ ಈಗಾಗಲೇ ಆ ಹೊಳೆನರಸೀಪುರದಲ್ಲಿ FIR ಕೂಡ ಆಗಿದೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ. ಹಾಗಾಗಿ ಇಲ್ಲಿ ಏನೋ ಹೇಳಿಕೆಯನ್ನು ಪಡೆದು ನಂತರ ಬಂಧಿಸುವ ಸಾಧ್ಯತೆ ಹೆಚ್ಚಿದೆ ರಜನಿ. ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.